ಈ ವಿಚಾರದ ಬಗ್ಗೆ ನನ್ನ ಜೊತೆನಲ್ಲಿ ಡೆಲ್ಲಿನಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ಚರ್ಚೆ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಜೊತೆಲೂ ಕೂಡ ಚರ್ಚೆ ಮಾಡಿದ್ದಾರೆ. ನಾನು ಅವ್ರಿಗೆ ಹೇಳಿದ್ದೀನಿ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಮಾಡ್ತೀವಿ ಅಂತ. ನಾನು ಹೇಳಿದೆ ಅವ್ರಿಗೆ ಅದೇ ಜಾಗದಲ್ಲಿ ಮತ್ತೆ ಅವ್ರನ್ನ ಇದು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅದು ಸರ್ಕಾರಿ ಜಾಗ, ಅಕ್ರಮವಾಗಿ ಅವರು ಕಟ್ಕೊಂಡಿದ್ದಂಥದ್ದು, ಶೆಡ್ಗಳು ಹಾಕೊಂಡಿದ್ದಂಥದ್ದು. ಬೇರೆ ಕಡೆ ಅವರಿಗೆ ಆಲ್ಟರ್ನೇಟಿವ್ ಆಗಿ ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾರ್ಯಾರು ವ್ಯಕ್ತಿಗಳು ಅಲ್ಲಿ ಅಕ್ರಮವಾಗಿ ಮಾಡ್ಕೊಂಡಿದ್ರು, ಶೆಡ್ಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ರು, ವಾಸವಾಗಿದ್ರು, ಜಿಲ್ಲಾಧಿಕಾರಿಗೆ ಮತ್ತು ಸಂಬಂಧಪಟ್ಟಂತ ಆ ಕಾರ್ಪೊರೇಷನ್ ಕಮಿಷನರು ಅವ್ರಿಗೆ ಹೇಳಿದ್ದೀನಿ, ನಾಳೆ ನಾಳಿದ್ದು ಅದನ್ನೆಲ್ಲ ವೆರಿಫೈ ಮಾಡಿ ಜಿನೈನ್ ವ್ಯಕ್ತಿಗಳಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದೆ. ಈ ಜಿಲ್ಲಾಧಿಕಾರಿ ಮತ್ತು ಕಾರ್ಪೊರೇಷನ್ ಅಧಿಕಾರಿಗಳು ಲಿಸ್ಟ್ ಕೊಡ್ತಾರೆ, ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಅವರೆಲ್ಲ ಲಿಸ್ಟ್ ಎಲ್ಲ ಕೊಡ್ತಾರೆ. ಆ ಲಿಸ್ಟಿನ ಆಧಾರದ ಮೇಲೆ ಅವ್ರಿಗೆಲ್ಲರಿಗೂ ಕೂಡ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತೇವೆ. ಜಮೀರ್ ಅಹಮದ್ ಖಾನ್ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಿದಾಗ ಅಲ್ಲೇ ಬೈಯಪ್ಪನಹಳ್ಳಿ ಸರ್ವೆ ನಂಬರ್ 23ರಲ್ಲಿ ಸುಮಾರು 1187 ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಯಾರು ಲಿಸ್ಟ್ ಕೊಡ್ತಾರೆ ಕಾರ್ಪೊರೇಷನ್ ಅವರು ಮತ್ತೆ ವೆರಿಫೈ ಮಾಡಿ ಜಿನೈನ್ ಪರ್ಸನ್ಸ್ ಯಾರ್ಯಾರು ಮನೆ ಕಳ್ಕೊಂಡಿದ್ದಾರೆ ಅವರಿಗೆ ಮನೆಗಳನ್ನ ಕೊಡ್ತಕ್ಕಂಥದಕ್ಕೆ ಲಿಸ್ಟ್ ಕೊಡ್ತಾರೆ. ಅವರು ವೆರಿಫೈ ಮಾಡಿ ಆ ಲಿಸ್ಟ್ ಕೊಟ್ಟಾದ್ಮೇಲೆ ಯಾರು ಅರ್ಹ ವ್ಯಕ್ತಿಗಳಿದ್ದಾರೆ ಅವರಿಗೆ ಈ ಬೈಯಪ್ಪನಹಳ್ಳಿ ಮಲ್ಟಿ ಸ್ಟೋರಿಡ್ ಬಿಲ್ಡ್ ಹೌಸಿಂಗ್ ಪ್ರಾಜೆಕ್ಟ್, ಈ ಬೈಯಪ್ಪನಹಳ್ಳಿ ಎಷ್ಟು ದೂರ ಇದೆ ಅಂತಂದ್ರೆ ಕೋಗಿಲುವಿಂದ 7 ಕಿಲೋಮೀಟರ್ ಅದೇ ಕ್ಷೇತ್ರ ಸರ್, ಹತ್ರ ಇರೋದು, 7 ಕಿಲೋಮೀಟರ್ ಇದೆ. ಒಂದು ಮನೆಗೆ ಸುಮಾರು 11,11.20 ಲ್ಯಾಕ್ಸ್ 11.20 ಲಕ್ಷದ ಮನೆಗಳನ್ನ ಅವರಿಗೆ ಅಲಾಟ್ ಮಾಡಬೇಕು ಅಂತ ಹೇಳಿದ್ದೀವಿ. 11,20,000 ರೂಪಾಯಿನಲ್ಲಿ ಬಿಬಿಎಂಪಿಯಿಂದ 5 ಲಕ್ಷ ರೂಪಾಯಿ ಕೊಡಬೇಕು ಅಂತ ಹೇಳಿದ್ದೀವಿ. ಒಬ್ಬರಿಗೆ ಒಂದು ಮನೆಗೆ ಒಬ್ಬರಿಗೆ 5 ಲಕ್ಷ ರೂಪಾಯಿಗಳನ್ನ ಕೊಡಬೇಕು ಅಂತ ಹೇಳಿದ್ದೀನಿ. ಜನರಲ್ಗೆ ಎಲ್ಲ ಸಬ್ಸಿಡಿ ಸೇರಿ 8,70,000 ರೂಪಾಯಿ ಬರ್ತದೆ. SC STಗಳಾದ್ರೆ 9.5 ಲಕ್ಷ ಬರ್ತದೆ. ಜನರಲ್ಗೆ 8,70,000, 5 ಲಕ್ಷ ಸೇರಿ ಕಾರ್ಪೊರೇಷನ್ ಅವರು 5 ಲಕ್ಷ ಕೊಡ್ತಾರಲ್ಲ, ಅದು ಸೇರಿ 3,70,000 ಸಬ್ಸಿಡಿ, 5 ಲಕ್ಷ ಕಾರ್ಪೊರೇಷನ್ ಕೊಡ್ತಕ್ಕಂಥದ್ದು, ಒಟ್ಟು 8,70,000. SC STಗಳಿಗೆ 4.5 ಲಕ್ಷ ಸಬ್ಸಿಡಿ ಪ್ಲಸ್ ಕಾರ್ಪೊರೇಷನ್ ಇಂದ ಕೊಡ್ತಕ್ಕಂಥದ್ದು 5 ಲಕ್ಷ. ಸೊ ಅವರು 9.5 ಲಕ್ಷ. ಉಳಿದ ಜನರಲ್ಗೆ 2.5 ಲಕ್ಷ ಇದೆಯಲ್ಲ, ಅದನ್ನ ಲೋನ್ ಸಾಲದ ರೂಪದಲ್ಲಿ ಬೆನಿಫಿಷಿಯರಿಗೆ ಕೊಡ್ತಕ್ಕಂಥದ್ದು. ಅದನ್ನ ಜಮೀರ್ ಅಹಮದ್ ಖಾನ್ ಅವರು ಅವರಿಗೆ ಬೆನಿಫಿಷಿಯರಿಗೆ ಸಾಲ ಕೊಡಿಸ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಇದು ಜನರಲ್ಗೆ 2.5 ಲಕ್ಷ ಸಾಲ. SC STಗೆ 1,70,000. ನಾಳಿದ್ದು 2 ದಿನ ವೆರಿಫೈ ಮಾಡ್ತಾರೆ. 1ನೇ ತಾರೀಕು ಜನವರಿ 1ನೇ ತಾರೀಕು ಹೊಸ ವರ್ಷ ಪ್ರಾರಂಭದ ದಿನ ಇವರನ್ನ ವಾಸಕ್ಕೆ ಮನೆಗಳನ್ನು ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನ ಜಮೀರ್ ಅಹಮದ್ ಖಾನ್ ಅವರು ವಸತಿ ಸಚಿವರು ಒಪ್ಕೊಂಡಿದ್ದಾರೆ. ಲಿಸ್ಟ್ ಅವ್ರಿಗೆ ಕೊಡ್ತಾರೆ. ಅವ್ರಿಗೆ ಕೊಟ್ಟಂತ ಲಿಸ್ಟ್ ಪ್ರಕಾರ ಬೆನಿಫಿಷರೀಸ್ ಲಿಸ್ಟ್ ಅದ್ರ ಪ್ರಕಾರ ಮಾಡ್ತಾರೆ. ಅದು ವೆರಿಫೈ ಮಾಡ್ತಾರೆ ಅವರು. ನಾನು ಮಾಡ್ಲಾ? ಅವ್ರ ಮಾನದಂಡ ಅವರೇ ಮಾಡ್ತಾರೆ. ಮನೆ ಕಟ್ಟಿದ್ದೇ ಅಕ್ರಮ ಆದ್ರೂ ಅಕ್ರಮವಾಗಿ ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರಲ್ಲ, ಆನ್ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ನಾವು ಇವರಿಗೆ ವಾಸಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಕ್ಕಂಥ